ಹಾಯ್ ಫ್ರೆಂಡ್, ಇವನು ನನ್ನ ಮಗಳ ಫ್ರೆಂಡು. ನನ್ನ ಮಗಳ ಜೊತೆ ಆಡೋಕ್ಕೆ ಅಂತ ಬಂದ. ಸೊ ಅವನು ಹೊರಗಡೆ, ನಾವು ಎಲ್ಲ ಹೊರಗಡೆ ಹೊಂಟಿದ್ದು, ಅದಕ್ಕೆ ಅವನಿಗೆ ಬಾಯ್ ಮಾಡಿ ಹೋಗ್ತಾಯಿತ್ತು. ಸೊ ಇವತ್ತು ಮನೆ ಹತ್ರ ಹೋಗೋಣ, ಸ್ವಲ್ಪ ಮನೆ ಮುಂದೆ ಕಲ್ಲು ಹಾಕಿಸ್ಬೇಕಾಗಿತ್ತು. ಸೊ ಅದನ್ನು ನೋಡಿಕೊಂಡು ಹಾಗೆ ಮನೆ ಹತ್ರ ಗೇಟ್ ಹಾಕ್ಸಿದ್ರು. ಸೊ ಅದನ್ನು ಹೋಗೋಣ ನೋಡೋಣ ಅಂತ ಹೋಗ್ತಾಯಿದ್ವಿ. ಇವತ್ತು ಸಂಡೇ. ಸೊ ಹೋಗ್ತಾಯಿದ್ದು. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮಿಂದ ಒಂದು ಯೂಟ್ಯೂಬಿಂದ ಒಂದು ಸಣ್ಣ ಜಲಕ್ ಬಂದಿದ್ದು, ಕೊನೆಗೆ ಆ ಫೋಟೋ ನಿಮಗೆ ಹಾಕ್ತೀನಿ ನೋಡಿ. ಇದೇ ಥರ ಸಪೋರ್ಟ್ ಮಾಡ್ತಾರಿ. ನಾನು ಫಸ್ಟ್ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ಸ್ಗೆ ಮತ್ತು ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನನಗೆ ಲಿಂಕ್ ಕಳಿಸ್ದವರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಚೆನ್ನಾಗಿ ಸಬ್ಸ್ಕ್ರೈಬರು ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಯಿತು. ಸೊ ಇವಾಗ ಮನೆ ಹತ್ರ ಹೊರಟಿದ್ದು, ಸ್ವಲ್ಪ ಕಲ್ಲು ನೋಡೋಣ ಅಂತ. ಹಾಗೆ ಬಂದು ಕಲ್ಲು ನೋಡೋಕ್ಕೆ, ಇದು ಮನೆ ಮುಂದೆ ಹಾಕ್ಸೋಕ್ಕೆ ನೋಡೋಣ ಎಲ್ಲ ಆಯಿತು. ಮನೆ ಹೊರಗೆ ಕ್ಲಿಯರ್ ಮಾಡಿಕೊಂಡ್ರೆ ಒಳಗೆ ಇನ್ನು POP ಬಾಕ್ಸು ಎಲ್ಲ ಮಾಡಿಸ್ಬೋದು ಅಂತ ಅಂದ್ಕೊಂಡು ಕಲ್ಲೊಂದು ಇದು ಮಾಡ್ಕೊಂಡು ಹೋಗೋಣ ಅಂತ ಬಂದು. ಸೊ ಅಲ್ಲೆಲ್ಲ ನೋಡಿಕೊಂಡು ಮನೆ ಹತ್ರ ಹೇಳ್ಬಿಟ್ಟು ಹೋಗೋಣ. ಚಂದೂರಿಗೆ ಸೆಕೆಂಡ್ ಶಿಫ್ಟ್ ಇತ್ತು, ಅವ್ರು ಹೋಗಬೇಕು ಅಂತ. ನನ್ನ ಮಗಳು ಇವಾಗ ಚಿಕ್ಕವಳು ಕೈ ಮುಗಿತಾಳೆ, ದೊಡ್ಡವಳು ಹಾಯ್ ಮಾಡ್ತಾಯಿದ್ರೆ ನೋಡಿ. ಅವಳಿಗೊಂಥರ ಮೊಬೈಲ್ ಹಿಡ್ಕೊಂಡ್ರೆ ಖುಷಿ, ಚಿಕ್ಕವಳಿಗೂ ದೊಡ್ಡವಳಿಗೂ. ಸೊ ಕಲ್ ಸೆಲೆಕ್ಷನ್ ಮಾಡಿ ಅವರಿಗೆ ಹೇಳ್ದು, ನಾವು ತಂದಾಕಿ ಅಂತೆಲ್ಲ ಹೇಳ್ದು. ಮನೆ ಹೊರಗಡೆ ಏನಿದೆಯಲ್ಲ ಅದು ಕ್ಲಿಯರ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ. ಸೊ ಹೊರಗಡೆ ನಾವು ಗೇಟ್ ಹಾಕ್ಸಿದ್ದು, ಅದೊಂದು ನೋಡೋಕ್ಕಾಗಿರಲಿಲ್ಲ. ಅದೊಂದು ನೋಡೋಣ. ಈ ಸೈಡ್ ಸ್ವಲ್ಪ ಪಾರ್ಕಿಂಗ್ ಸೈಡು, ಒಂದು ಸ್ವಲ್ಪ 2 ವೀಲರ್ ಪಾರ್ಕಿಂಗ್ ಸೈಡು ಒಂದು ಹಾಕ್ಸೋಕೆ ಹೇಳಿದ್ದು. ಸೊ ಅಲ್ಲೂ ಸೇಮ್ ಹೇಳಿದ್ದು, ಅದನ್ನು ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಮನೆ ಹತ್ರ ಹೊರಟಿದ್ದು ಇವತ್ತು. ಸೊ ನಮ್ಮ ಲೇಔಟ್ಗೆ ಇವಾಗ ಎಂಟ್ರಿ ಕೊಡ್ತಾಯಿದ್ದೀವಿ. ಸೊ ಇದು ಮನೆ ಹತ್ರ ಬಂದು ಇನ್ನೇನು. ಸೊ ಇದು ಮನೆ ಗೇಟು. ಸೊ ಇದು ಫುಲ್ಲು ಗೇಟೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಹಾಕಬೇಕಾಗಿತ್ತು ಕಲ್ಲು. ಸೊ ಅದನ್ನು ತರಕ್ಕೆ ಹೋಗಿದ್ದು. ಮನೆ ಹತ್ರ ಎಲ್ಲ ಜಲ್ಲಿ ತುಂಬ ಮಿಕ್ಕಿತ್ತು, ಹಾಗಾಗಿ ಮಟ್ಟ ಮಾಡಿಸ್ಬಿಡೋಣ ಅಂತೇಳಿ ಜಲ್ಲೆಲ್ಲ JCB ತರಿಸಿ ಅಲ್ಲಿ ಮಟ್ಟ ಮಾಡಿಸಿದ್ದು. ಫುಲ್ಲು ಈ ಥರ ಒಂದೇ ಥರ ಗೇಟ್ ಇರಲಿ ಅಂತೆಲ್ಲ ಹೇಳಿ ಹಾಕ್ಸಿ ಇದ್ದರು. ಸೊ ನಾನು ನೋಡಿರಲಿಲ್ಲ, ಹಂಗಾಗಿ ಬಂದೆ. ಈ ಥರ ಜಲ್ಲಿ ಎಲ್ಲ ಹಾಕ್ಸಿದ್ದೀವಿ. ಒಂದು ಸಲಿಗೆಲ್ಲ ಮಟ್ಟ ಮಾಡ್ಸೋಣ ನಿಧಾನಕ್ಕೆ ಅಂತ. ಸೊ ಇಲ್ಲಿ ಕಲ್ಲು ಹಾಕಿಸ್ಬೇಕಾಗಿತ್ತು, ಅದನ್ನೇ ನೋಡಿಕೊಂಡು ಹಂಗೆ ಮನೆ ಹತ್ರ ಹೋಗೋಣ ಅಂತ ಫಸ್ಟ್ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದು, ಇಷ್ಟು ಕಲ್ಲು ಬೇಕಾಗುತ್ತೆ ಇಷ್ಟು ಅಂತೆಲ್ಲ ಅಂದಾಜಿಗೆ ಎಷ್ಟೆಷ್ಟು ಅಡಿ ಏನು ಎಷ್ಟು ಕಲ್ಲು ಬೇಕು ಅಂತೆಲ್ಲ ಹೇಳಿ ಹಾಕ್ಸಿದ್ದು. ನೆಕ್ಸ್ಟು ಗ್ರಿಲ್ ಹೇಳಿದ್ದು, ಇದು ಔಟ್ಲುಕ್ಕು ತೋರಿಸಿದ್ದೆ, ಇದನ್ನು ಮತ್ತೊಂದು ಸಲ ತೋರಿಸ್ತಿದ್ದೀನಿ. ಸೊ ನೆಕ್ಸ್ಟು ನನಗೆ ಯುಟಿಲಿಟಿಗೆ ಗ್ರಿಲ್ ಬೇಕಾಗಿತ್ತಲ್ಲ. ಸೊ ಗೇಟ್ ಎಲ್ಲಿಗೆ ಬರಬೇಕು ಅಂತ ಅವರು ಕೇಳ್ತಾನೆ ಇದ್ದರು. ಆಮೇಲೆ ಸರಿ ಹೋಗೋಣ ಅಲ್ಲೇ ಒಂದು ಸಲ ಅಂತ ಹೇಳಿದ್ದಕ್ಕೆ ಹೋದು. ಇಲ್ಲೆಲ್ಲ ಗ್ರಿಲ್ ಬರುತ್ತೆ. ಸೊ ಎಂಡ್ವರೆಗೂ ಹಾಕ್ಸೋಣ ಅನ್ನೋದಿತ್ತು. ಬೇಡ ಇಷ್ಟೆಲ್ಲ ಏನಕ್ಕೆ, ಬರೀ 2 ವೀಲರ್ ಅಲ್ವಾ ನಿಲ್ಸ್ಕೊಳ್ಳೋದು ಇಲ್ಲಿ ಅಂತೇಳಿ, ಸ್ವಲ್ಪ ಸಾಕು, ಆ ಕಿಟಕಿಯಿಂದ ಒಂಚೂರು ಮುಂದಕ್ಕೆ ಬರುತ್ತೆ, ಅಲ್ಲಿಗೆ ಸಾಕು ಅಂತ ಹೇಳ್ತಾಯಿದ್ದು. ಸೊ ನೋಡಿ, ಸೊ ಅಲ್ಲಿಗೆ ಬರುತ್ತೆ, ಲಾಸ್ಟ್ ಎಂಡಿಗೆ ಬರುತ್ತೆ. ಸ್ವಲ್ಪ ಹಿಂಗೆ ಮೇಲೆಲ್ಲ ಚಮ್ನಿ ಹಾಕ್ಸೋಣ ಅಂತ ಒಳಗೆ ಬಂದಿದ್ದು. ದೇವ್ರ ಮನೆ ಮತ್ತೆ ತೋರಿಸ್ತಿದ್ದೆ. ಸೊ ಇದು ಕಿಚನ್ನು ಯುಟಿಲಿಟಿಗೆ. ಸೊ ಇಲ್ಲಿ ಹೋಗೋದಕ್ಕೋಸ್ಕರ ನಮಗೆ ಗ್ರಿಲ್ ಬೇಕಾಗಿತ್ತು. ಸೊ ಇದು ನಿಮಗೆ ತೋರಿಸಿದ್ದೆ ಕಿಚನ್ನು, ಮತ್ತೆ ಒಂದು ಸಲ ತೋರಿಸ್ತಾ ಇದ್ದೀನಿ. ನಾವು ಸಿಂಕ್ ಒಂದು ಯಾಮಾರ್ದು ಸಿಂಕ್ ಇವಾಗ ಮಾಡ್ರನ್ ಆಗಿತ್ತು, ಅದೊಂದು ಹಾಕಿಸ್ಬೇಕು ಅನ್ನೋ ಫೀಲ್ ಬಂತು. ಸೊ ಇರಲಿ ಪರವಾಗಿಲ್ಲ, ಹಾಕ್ಸಿದ್ದಾಯ್ತಲ್ಲ ಅಂತ ಸುಮ್ಮನಾಗ್ಬಿಟ್ಟು. ಸೊ ಇದೇ ಅದು ಯೂಟ್ಯೂಬಿಂದ ಬಂದಿರೋ ಒಂದು ಸಣ್ಣ ಝಲಕ್. ಥ್ಯಾಂಕ್ ಯು ಸೋ ಮಚ್.